ನಮಸ್ಕಾರ ಮಿತ್ರರೇ, ಒಂದು ಹೊಸ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ನಾನು ಪ್ಲೇಸ್ಟೇಷನ್ನಿಂದ ಯಾವ ರೀತಿ ನೀವು ಸ್ಟ್ರೀಮಿಂಗ್ ಮಾಡ್ಬೋದು, ಅಂದರೆ ನಿಮ್ಮ PS5 Pro ಆಗಿರ್ಬೋದು ಅಥವಾ PS5 ಆಗಿರ್ಬೋದು ಅಥವಾ PS4 ಆಗಿರ್ಬೋದು ಅಥವಾ ಯಾವುದೇ ಗೇಮಿಂಗ್ ಕನ್ಸೋಲ್ ಆಗಿದ್ದರೂ ನೀವು ಅದರ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಅದರ ಔಟ್ಪುಟ್ನ ಇದರಲ್ಲಿ ತೊಗೊಂಬಂದು, ಅಂದರೆ ಡಿಜಿಟಲಿ ನೀವು ಅದನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಯೂಸ್ ಮಾಡ್ಕೊಂಡು ನೀವು ಯಾವ ರೀತಿ ರೆಕಾರ್ಡ್ ಮಾಡ್ಬೋದು ಅಥವಾ ಬ್ರಾಡ್ಕಾಸ್ಟ್ ಮಾಡ್ಬೋದು, ಅದನ್ನು ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಕೂಡ ನೀವು ಮಾಡ್ಬೋದು. ಅದನ್ನು ನೀವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಗ್ಯಾಡ್ಜೆಟ್ಸ್ ಏನು ಅಂತ ಅಂದರೆ, ನಿಮಗೆ ಒಂದು ವಿಡಿಯೋ ಕ್ಯಾಪ್ಚರ್ ಕಾರ್ಡ್ ಬೇಕಾಗುತ್ತೆ. ನನ್ನ ಹತ್ರ ಇರೋ ಒಂದು ವಿಡಿಯೋ ಕ್ಯಾಪ್ಚರ್ ಕಾರ್ಡ್ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ನಲ್ಲ, ಅದರಲ್ಲಿ ನೀವು ನೋಡ್ಬೋದು. ಅದು ಪೈಬಾಕ್ಸ್ ಇಂಡಿಯಾ ವಿಡಿಯೋ ಕ್ಯಾಪ್ಚರ್ ಕಾರ್ಡ್ ಅಂತ. ಅದು 4K 60 ಲೂಪ್ ಔಟ್ ಕೊಡುತ್ತೆ. ಅಂದರೆ ನೀವು ವಿಡಿಯೋ ಕ್ಯಾಪ್ಚರ್ ಮಾಡಿದ ಮೇಲೆ ಅದರಿಂದ ಇನ್ನೊಂದು ಪೋರ್ಟ್ ಮೂಲಕ ವಿಡಿಯೋ ಔಟ್ ಕನೆಕ್ಟ್ ಮಾಡಿ ಅದನ್ನು ಮತ್ತೆ ನೀವು ಟಿ ವಿ ಕೂಡ ವಾಪಸ್ ಕನೆಕ್ಟ್ ಮಾಡಿದ್ರೆ ನೀವು ನಾಟ್ ಓನ್ಲಿ ಕಂಪ್ಯೂಟರ್ನಲ್ಲಿ ಬಟ್ ನೀವು ನಿಮ್ಮ ಟಿ ವಿ ಔಟ್ಪುಟ್ಟಲ್ಲೂ ಕೂಡ ನೀವು ಅದನ್ನು ನೋಡಿ ಬಿಗ್ ಸ್ಕ್ರೀನಲ್ಲಿ ವಿಡಿಯೋ ಎಂಜಾಯ್ ಮಾಡ್ತಾ, ಅಂದರೆ ಗೇಮ್ ಪ್ಲೇ ನೀವು ಆಡ್ತಾ ಇರುವಾಗ ಟಿ ವಿ ನೋಡ್ಕೊಂಡು ಆಡ್ತಾ ಇರ್ಬೋದು. ಅಟ್ ದ ಸೇಮ್ ಟೈಮ್ ನಿಮ್ಮ ಕಂಪ್ಯೂಟರ್ನಲ್ಲಿ ಅದು ರೆಕಾರ್ಡ್ ಕೂಡ ಆಗ್ತಾ ಇರುತ್ತೆ, ರೆಕಾರ್ಡ್ ಮಾಡ್ತಾ ಇರ್ಬೋದು ಅಥವಾ ಸ್ಟ್ರೀಮಿಂಗ್ ಕೂಡ, ಲೈವ್ ಸ್ಟ್ರೀಮಿಂಗ್ ಕೂಡ ಆಗ್ತಾ ಇರುತ್ತೆ. ಸೊ ಈ ರೀತಿ ಸೆಟಪ್ನ ಹೇಗೆ ಮಾಡೋದು ಮತ್ತು DSLR ಕ್ಯಾಮ್ರಾನ ನೀವು ಯಾವ ರೀತಿ ಅದನ್ನು ಫೇಸ್ ಕ್ಯಾಮ್ ಆಗಿ ಯೂಸ್ ಮಾಡ್ಕೋಬೋದು ನೀವು ಗೇಮ್ ಸ್ಟ್ರೀಮಿಂಗ್ ಮಾಡುವಾಗ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ಬೋದು ಅಂತ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ಲೇಸ್ಟೇಷನ್ 4 Pro, ನನ್ನ PS4 Pro ಇದೆಯಲ್ಲ, ಅದನ್ನು ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ಇದನ್ನು ಯಾವ ರೀತಿ ನಾನು ಸೆಟಪ್ ಮಾಡಿದ್ದೀನಿ ಅಂದರೆ, ಒಂದು ಡಿಫ್ರೆಂಟ್ ರೀತಿಯಲ್ಲಿ ಸೆಟಪ್ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ಇದು ಈ ರೀತಿ ಇಷ್ಟು ಚೆನ್ನಾಗಿ ಸೆಟಪ್ ಆಗುತ್ತಾ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಇದು OBS ಸ್ಟುಡಿಯೋ. ಸೊ ಈ ರೀತಿ ಇಲ್ಲಿ ಗೇಮ್ ನಾನು ಇಲ್ಲಿ ಕಂಟ್ರೋಲ್ ಮಾಡ್ಬೋದು ಈ ರೀತಿ. ಸೊ ಹೀಗೇನಾಗುತ್ತೆ ಅಂತ ಅಂದರೆ ಎರಡೆರಡು ಸೌಂಡ್ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಯಾಕೆ ಅಂದರೆ ನೋಡಿ, ಇವಾಗ ನಾನು ಇಲ್ಲಿ ಸ್ವಿಚ್ ಮಾಡ್ತೀನಿ, ಇಲ್ಲಿ ಕಾಣುತ್ತೆ ಕ್ಯಾಪ್ಚರ್ ಕಾರ್ಡ್ ಗೇಮಿಂಗ್ ಮೈನ್ ಅಂತ. ಸೊ ಇಲ್ಲಿ ಅದೇನು ಬರ್ತಾ ಇದೆಯೋ ಅಲ್ಲಿ ಏನು ಮೂಮೆಂಟ್ ಆಗುತ್ತೋ ಇದರಲ್ಲಿ ಪ್ಲೇಸ್ಟೇಷನ್ 4 Pro ಅಲ್ಲಿ ಅದೇ ಸೇಮ್ ಮೂಮೆಂಟ್ ಇಲ್ಲೂ ಕೂಡ ಆಗುತ್ತೆ. ಸೊ ನೀವು ಗೇಮ್ ಮಾಡ್ತಾಯಿದ್ರೆ ಪ್ರತಿಯೊಂದು ಆಡಿಯೋ ವಿಡಿಯೋ ಎಲ್ಲ ಕಂಪ್ಲೀಟ್ಲಿ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಮತ್ತು ನೀವು ಆಡಿಯೋ ವಿಡಿಯೋ ಎರಡೂ HDMI ಇಂಟರ್ಫೇಸ್, ಡಿಜಿಟಲ್ USB ಇಂಟರ್ಫೇಸ್ ಅಂತ ಕರೀತಾರೆ ಅದನ್ನು. ಸೊ ಅದು ಕ್ಯಾಪ್ಚರ್ ಆಗುತ್ತೆ. ಸೊ ನಾನೇನು ಮಾಡಿದ್ದೀನಿ ಅಂತಂದರೆ, ಒಂದು 3 ಮೀಟರ್ ಕೇಬಲ್ ತೊಗೊಂಡು ಮುಂಚೆಯಿಂದಲೇ ಈ ಲ್ಯಾಪ್ಟಾಪ್ ಇದೆಯಲ್ಲ ನಂದು, ವಿಂಡೋಸ್ ಲ್ಯಾಪ್ಟಾಪ್, ಗೇಮಿಂಗ್ ಲ್ಯಾಪ್ಟಾಪು. ಸೊ ಈ ಲ್ಯಾಪ್ಟಾಪಿಂದ ಈ ಬ್ರೇಡೆಡ್ ಕೇಬಲ್ ಕಾಣ್ತಾ ಇದೆ ನೋಡಿ, ಇದೆ 3 ಮೀಟರ್ ಕೇಬಲ್ ಇದು. ಸೊ ಇದನ್ನು ಸೀದಾ ನಾನು ತೊಗೊಂಡೋಗಿ ಅಲ್ಲಿ HDMI ಔಟ್ಪುಟ್ಗೆ ಕೊಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಕೆಲಸ ಏನು ನಾನು ಮಾಡಿರೋದು ಅಂತ ಅಂದರೆ, ಇಲ್ಲಿ ಪ್ಲೇಸ್ಟೇಷನ್ 4 Pro ಇದೆಯಲ್ಲ, ಇಲ್ಲಿರೋ ಪೋರ್ಟ್ ಇಲ್ಲಿ PS4 Proದು ಪೋರ್ಟ್ ಇದೆ, ಅಲ್ಲಿ HDMI ಪೋರ್ಟು. ಆ ಪೋರ್ಟಿಂದ ಎತ್ಕೊಂಡು ನಾನು ಇಲ್ಲಿ ಕ್ಯಾಪ್ಚರ್ ಕಾರ್ಡ್ಗೆ ಇನ್ಪುಟ್ ಕೊಟ್ಟಿದ್ದೀನಿ. ಸೊ ಅದು ಕೂಡ ಇದು ಇಲ್ಲಿ ಬ್ಲ್ಯಾಕ್ ವೈರ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಈ ಬ್ಲ್ಯಾಕ್ ವೈರ್ ಅದು ಕೂಡ ಒಂದು 3 ಮೀಟರ್ ವೈರೇ. ಸೊ ಇಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಾ ಕ್ಯಾಪ್ಚರ್ ಕಾರ್ಡಲ್ಲಿ ಇಟ್ಟಿದ್ದೀನಿ. ಸೊ ಅಲ್ಲಿ ಒಂದು ಬ್ಲ್ಯಾಕ್ ವೈರ್ ಹೋಗಿರೋದು ಪ್ಲೇಸ್ಟೇಷನ್ 4 Pro PS4 Pro ಹೋಗಿದೆ. ಆಮೇಲೆ ಈ ಗ್ರೇ ಕಲರ್ ವೈರ್ ಇದೆಯಲ್ಲ, ಲೈಟ್ ಗ್ರೇ, ಇದು ಆ್ಯಕ್ಚುಲಿ ಏನಂತಂದರೆ ಟಿ ವಿಗೆ ಮಾನಿಟರ್ ಔಟ್ಪುಟ್ ಹೋಗಿರುತ್ತೆ. ಸೊ ಅದು 4K ಇನ್ಪುಟ್, ಅದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು ಪ್ಲೇಸ್ಟೇಷನ್ 4 Proಗೆ ಕನೆಕ್ಟ್ ಆಗಿದೆ. 4K ಇನ್ಪುಟ್ಟು, ಇದು ಔಟ್ಪುಟ್ಟು. ಸೊ ಲೂಪ್ ಔಟ್ ಕೊಡುತ್ತೆ, 4K ಲೂಪ್ ಔಟ್ ಕೊಡುತ್ತೆ ಈ ಪರ್ಟಿಕ್ಯುಲರ್ ಕ್ಯಾಪ್ಚರ್ ಕಾರ್ಡ್, ಪೈಬಾಕ್ಸ್ ಕ್ಯಾಪ್ಚರ್ ಕಾರ್ಡ್ ನಾವು ನಿಮ್ಗೆ ತೋರಿಸಿದ್ನಲ್ಲ ಅದು. ಸೊ ಇದರಲ್ಲಿ ನೋಡಿ ಇನ್ನೊಂದು ಏನಂದ್ರೆ ಸ್ಪೆಷಾಲಿಟಿ, DSLR ಇಂದ ನನ್ನ ಫೇಸ್ ಕ್ಯಾಮ್ ಕ್ಯಾಪ್ಚರ್ ಆಗುತ್ತೆ. ಆಮೇಲೆ ನೋಡಿ, ನಾನು ಪಾಡ್ಕಾಸ್ಟ್ ಏನಾದರೂ ರೆಕಾರ್ಡ್ ಮಾಡಬೇಕು ಅಂದರೆ ಇದು DSLR ಇಂದ ಔಟ್ಪುಟ್ ಬರುತ್ತೆ ಈ ಥರ ಬ್ಯೂಟಿಫುಲ್ ಆಗಿ. ನೋಡಿ ಇಲ್ಲಿ DSLR ಕ್ಯಾಮ್ರಾ ಇಟ್ಟಿದ್ದೀನಿ. ಈ DSLR ಕ್ಯಾಮ್ರಾ ಹೆಂಗೆ ವರ್ಕ್ ಆಗ್ತಾ ಇದೆ, ಇದರಲ್ಲಿ ಹೇಗೆ ಬರ್ತಾ ಇದೆ ಫೇಸ್ ಕ್ಯಾಮ್ ಅಂತ ಅಂದರೆ, ಇದನ್ನು ಕೂಡ ಕಾನ್ಫಿಗರ್ ಮಾಡಿರ್ತೀನಿ. ಇದಕ್ಕೊಂದು ಸಪ್ರೇಟ್ ವಿಡಿಯೋ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ಒಂದು ಕೇಬಲ್ ಕನೆಕ್ಟ್ ಮಾಡಿದ್ದೀನಿ, ನಾರ್ಮಲ್ ಅವ್ರು ಕೂಡ ಡೇಟಾ ಕೇಬಲ್ ಇರುತ್ತಲ್ಲ, ಅದು ಬಂದ್ಬಿಟ್ಟು ಇಲ್ಲಿ ಹಿಂದೆ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ, ಕ್ಯಾಪ್ಚರ್ ಕಾರ್ಡಿಂದ ಇದು ಈ ಪ್ಲೇಸ್ಟೇಷನ್ 4 Pro ಈ ಥರ ಮಿರರ್ ಆಗಬೇಕು ಅಂತ ಅಂದರೆ, ಕ್ಯಾಪ್ಚರ್ ಕಾರ್ಡ್ದು ಏನಿದೆಯೋ ಔಟ್ಪುಟ್ಟು ಅವ್ರದ್ದು USB-Cದು ಪೋರ್ಟ್ ಕೊಟ್ಟಿರ್ತಾರೆ, USB 3.0, ಅದನ್ನು ಬಂದ್ಬಿಟ್ಟು ಇಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಕ್ಯಾಪ್ಚರ್ ಕಾರ್ಡ್ ಗೇಮಿಂಗ್ ಮೈನ್ ಅಂತ ಇದೆಯಲ್ಲ, ಸೊ ಇದರ ಪ್ರಾಪರ್ಟೀಸ್ ನೀವು ನೋಡಿದ್ರೆ ಇಲ್ಲಿ ಕ್ಯಾಪ್ಚರ್ ಕಾರ್ಡ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಪೈಬಾಕ್ಸ್ ಕ್ಯಾಪ್ಚರ್ ಕಾರ್ಡ್ ಅಂತಿದೆಯಲ್ಲ, ಇದರ ಪ್ರಾಪರ್ಟೀಸ್ ನೋಡಿ.
ಸೊ ಇದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಡಿಸ್ಪ್ಲೇ ಅದು ಬಂದಿರೋದು C3 USB 3 ವಿಡಿಯೋ ಅಂತ ಬರುತ್ತೆ. ಆಮೇಲೆ ರೆಸಲ್ಯೂಷನ್ ಟೈಪು 1080p 60 ಹರ್ಡ್ಸ್ ನಿಮಗೆ ರೆಕಾರ್ಡ್ ಮಾಡೋಕ್ಕೆ ಬಿಡುತ್ತೆ ಅದು. ಸೊ ಇನ್ನು ಎಕ್ಸ್ಪೆನ್ಸಿವ್ ಎಲ್ಗಾಟೋ ಅವೆಲ್ಲ ನಿಮಗೆ 4K 60ವರೆಗೂ ನಿಮಗೆ ರೆಕಾರ್ಡ್ ಮಾಡೋಕ್ಕೆ ಬಿಡುತ್ತೆ. ಸೊ ಇಲ್ಲಿ ಸೆಟ್ಟಿಂಗ್ಸಲ್ಲಿ ನೋಡಿ, ಇಲ್ಲಿ ಆಡಿಯೋ ಔಟ್ಪುಟ್ ಮೋಡ್, ಔಟ್ಪುಟ್ ಡೆಸ್ಕ್ಟಾಪ್ ಆಡಿಯೋ ಅಂತ ಸೆಲೆಕ್ಟ್ ಮಾಡಿರಬೇಕು. ಆವಾಗ ಆ ಪ್ಲೇಸ್ಟೇಷನ್ 4ದು PS4 ಪ್ರೋದು ಏನು ಆಡಿಯೋ ಇದೋ ಅದು ಕೂಡ ನಿಮಗೆ ಇಲ್ಲಿ ಕಂಪ್ಯೂಟ್ರಲ್ಲಿ ರೆಕಾರ್ಡ್ ಆಗುತ್ತೆ. ಆಮೇಲೆ ಇಲ್ಲಿ ಆಡಿಯೋ ಡಿವೈಸ್ ನೋಡಿ ಚೂಸ್ ಮಾಡಿರೋದು ಆಡಿಯೋ ಡಿವೈಸ್ ಡಿಜಿಟಲ್ ಆಡಿಯೋ ಇಂಟರ್ಫೇಸ್ C3 USB 3 ಆಡಿಯೋ ಅಂತ ಇದೆಯಲ್ಲ ಅದೇ. ಸೊ ಅದನ್ನು ಯೂಸ್ ಮಾಡಿರೋದ್ರಿಂದ ಅದು ಆ ಆಡಿಯೋ ಕೂಡ ನಿಮಗೆ ಕಂಪ್ಯೂಟರಲ್ಲಿ ಕ್ಯಾಪ್ಚರ್ ಆಗ್ತಾಯಿದೆ. ಈ ಕ್ಯಾಪ್ಚರ್ ಕಾರ್ಡ್ ಕ್ಯಾಪ್ಚರ್ ಮಾಡ್ತಾಯಿದೆ. ಸೊ ಈ ರೀತಿ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಸೆಟಪ್ ನಂದು ಈಗ. ಸೊ ಈ ರೀತಿ ನನ್ನ ಡೆಸ್ಕ್ ಸೆಟಪ್ ಈ ರೀತಿ ಕಾಣುತ್ತೆ. ಒಂಥರ ರಿಯಲಿ ಫೀಲಿಂಗ್ ಪ್ರೌಡ್ ಆಫ್ ಇಟ್. ಅಲ್ಲಿ ಮೇಲ್ಗಡೆ ಇದು ಕೂಡ ಲೈಟಿಂಗ್ಗೋಸ್ಕರ ರಿಂಗ್ ಲೈಟ್ ಕೂಡ ನಾನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಹೊಸ ಕ್ರಿಯೋ ಮೆಕ್ಯಾನಿಕಲ್ ಕೀಬೋರ್ಡ್. ಇದು ಒಂದು ಕಂಟ್ರೋಲರು, ಅಲ್ಲಿ ಇನ್ನೊಂದು PC ಜೊತೆ ಆಡೋದಕ್ಕಿಂತ ಇನ್ನೊಂದು ಕಂಟ್ರೋಲರು ಎಲ್ಲ ಇರುತ್ತೆ. ಸೊ ಸ್ಯಾಟರ್ಡೆ ಸಂಡೇ ಈ ರೀತಿ ಸೆಟಪ್ ಇರುತ್ತೆ ನಂದು. ವೀಕ್ ಡೇ ಆಗೋಷ್ಟರಲ್ಲಿ ಎಲ್ಲ ಮಾಯ ಆಗುತ್ತೆ. ಇವಾಗ ಸಂಡೇ ನೈಟು ಯೂಶಲಿ ಅದೆಲ್ಲ ಮಾಯ ಆಗಿ ಮತ್ತೆ ವಾಪಸ್ ಮ್ಯಾಕ್ಬುಕ್ ಪ್ರೋ ವಾಪಸ್ ಬಂದ್ಬಿಡುತ್ತೆ ಈ ವಿಂಡೋಸ್ ಗೇಮಿಂಗ್ ಲ್ಯಾಪ್ಟಾಪ್ ಬದಲು. ಸೊ ಈ ರೀತಿ ಇದೆ. ಸೊ ಪೈಬಾಕ್ಸ್ ಕ್ಯಾಪ್ಚರ್ ಕಾರ್ಡ್ದು ನೋಡಿ ಇಷ್ಟೆಲ್ಲ ಯುಟಿಲಿಟೀಸ್ ಇದೆ. ಈ ರೀತಿ ಎಲ್ಲ ನೀವು ಕಾನ್ಫಿಗರ್ ಮಾಡ್ಕೋಬೋದು. ಈ ರೀತಿ ಬಂದಿದೆ. ಸೊ ತುಂಬ ಚೆನ್ನಾಗಿ ನೀವು ಒಳ್ಳೆ ಸ್ಟ್ರೀಮರ್ ಅಂದರೆ ಗೇಮ್ ಸ್ಟ್ರೀಮಿಂಗ್ ಎಲ್ಲ ಮಾಡೋದಕ್ಕೆಲ್ಲ ಇದು ತುಂಬ ಒಳ್ಳೆ ಒಂದು ಟೆಕ್ನಿಕಲಿ ತುಂಬ ಚೆನ್ನಾಗಿ ಕಾನ್ಫಿಗರ್ ಮಾಡ್ಕೊಂಡಿರೋ ರೀತಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇನ್ನೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಮಾತ್ರ, ಯಾಕಂದರೆ ನೀವೆಲ್ಲ ನೋಡಿ ನನಗೆ ಒಂದು ಎನ್ಕರೇಜ್ಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನನಗೆ ಮೋಟಿವೇಶನ್ ಬರುತ್ತೆ. ಇಲ್ಲಾಂದರೆ ನನ್ನ ಕೆಲಸಗಳು ನಾನು ಮಾಡ್ಕೋತಾ ಇರ್ತೀನಿ, ಆಫೀಸ್ ಕೆಲಸ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬೈ.